ಈ ಸೌಂದರ್ಯ ಸ್ಪರ್ಧೆ ಏರ್ಪಡಿಸುವ ಮೂಲಕ ಯಾರ್ಯಾರು ಹಳ್ಳಿಕಾರ ಹಸುಗಳನ್ನ ಸಾಕ್ತಾ ಇದ್ದಾರೆ ಅಂಥವ್ರನ್ನ ಸಮಾಜಕ್ಕೆ ತೋರ್ಪಡಿಸುವುದು, ಅದರ ಜೊತೆಗೆ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಮ್ಮ ವೇದಿಕೆಯ ಎಲ್ಲ ಸದುದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಉದ್ದೇಶದಿಂದ ನಾವು ವಿಜಯದಶಮಿ ದಿನಾಂಕ 2/10/2025 ಗುರುವಾರದ ಸಂಜೆ ನಾವು ಇಲ್ಲಿ ಹಳ್ಳಿಕಾರ್ ಫ್ಯಾಷನ್ ಶೋ ಮತ್ತು ಸೌಂದರ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ. ನಮಗೆ ತಿಳಿದಾಗೆ ಇದರ ಮೂಲ ಉದ್ದೇಶ ಹಳ್ಳಿಕಾರ ಹಸುಗಳ ಸಂರಕ್ಷಣೆ ಮಾಡೋದು, ಹಳ್ಳಿಕಾರ ಹಸುಗಳನ್ನ ಹೆಚ್ಚೆಚ್ಚು ಪ್ರೋತ್ಸಾಹಿಸಲು ಇಂದಿನ ಯುವ ಪೀಳಿಗೆಯನ್ನು ಆಕರ್ಷಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ. ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆಯ ಒಂದು ಮಹತ್ವದ ಕಾರ್ಯಕ್ರಮ ಇದಾಗಿರೋದ್ರಿಂದ ನಾವು ಇಂದು ಇದೇ ಸುದ್ದಿಗೋಷ್ಠಿಯ ಮೂಲಕ ಪೋಸ್ಟರ್ ಬಿಡುಗಡೆಯನ್ನು ಸಹ ಮಾಡಲಿದ್ದೇವೆ. ಈ ಸ್ಪರ್ಧೆಯ ಉದ್ದೇಶ ಏನಂದರೆ, ನಮ್ಮ ಬಯಲು ಸೀಮೆಯ ಪ್ರದೇಶಗಳಲ್ಲಿ ಏನು ಈ ತೂಬುಗೆರೆ ಭಾಗ ಇದೆ, ಹಳ್ಳಿಕಾರ ಹಸುಗಳಿಗೆ ವಿಶೇಷವಾದ ಮಹತ್ವ ಇತ್ತು. ಕಳೆದ ಒಂದು 5-6 ತಲೆಮಾರುಗಳ ಮುಂಚೆ ನಮ್ಮ ಹಿರಿಕರು ಹೇಳ್ದಂಗೆ ಮನೆಯಲ್ಲಿ ಒಂದು ಕನಿಷ್ಠ ಅಂದರೂ ಒಂದು ಜೊತೆ ಹಸುವನ್ನು ಇರ್ತಾಯಿದ್ವು. ಆದರೆ ಇವತ್ತು ನಮ್ಮ ಈ ಬಯಲು ಸೀಮೆ ಪ್ರದೇಶದಲ್ಲಿ ವ್ಯವಸಾಯ ಮೂಲ ಉದ್ದೇಶ ಆಗಿದ್ರೂ ಸಹ ಬೆರಳೆಣಿಕೆಯಷ್ಟು ಹಸುಗಳ ಸಂತತಿ, ಎತ್ತುಗಳ ಸಂತತಿ ಕಾಣಿಸ್ತಾ ಇದೆ. ವ್ಯವಸಾಯದಲ್ಲಿ ಯಾಂತ್ರೀಕರಣ ಆದ ನಿಟ್ಟಿನಲ್ಲಿ ಹಸುಗಳ ಸಂಖ್ಯೆ ಕ್ಷೀಣಿತವಾಗಿದೆ. ಅದೇ ರೀತಿ ರೈತರಿಗೂ ಸಹ ನಾನಾ ಸಮಸ್ಯೆಗಳಿಂದ ಅವರ ಮೂಲ ಕಸುಬು ಏನು ಜಾನುವಾರು ಸಾಕಾಣೆಯಿಂದ ಇಂದಿನ ತಲೆಮಾರಿನ ಜನ ದೂರ ಹೋಗ್ತಿದ್ದಾರೆ. ಆದರೆ ಇದು ಒಂಥರ ನಮಗೆ ಬೇಸರದ ಸಂಗತಿ. ಆದ್ದರಿಂದ ಈ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆಯನ್ನು ನಮ್ಮ ಹಳ್ಳಿಕಾರ ಹಸುಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಜಾಗೃತಿಗೊಳಿಸೋಕ್ಕೆ ನಾವು ಈ ಬಯಲು ಸೀಮೆಯ ಪ್ರದೇಶವಾದಂಥ ಸೂಕ್ತ ಅಂತ ಹೇಳಿ ನಾವು ಈ ಸಪ್ಲಮ್ಮ ತಾಯಿಯ ಸನ್ನಿಧಾನದಲ್ಲಿ ವಿಜಯದಶಮಿ ದಿನ ಒಂದು ಈ ಕಾರ್ಯಕ್ರಮ ಮಾಡಬೇಕು. ಕಾರ್ಯಕ್ರಮದ ಮೂಲಕ ಜನಗಳಿಗೆ ಎಲ್ರಿಗೂ ವಿಶೇಷವಾಗಿ ರೈತರು ಮತ್ತು ಇಂದಿನ ಯುವ ಪೀಳಿಗೆ ಜನಗಳಿಗೆ ಹಳ್ಳಿಕಾರ ಹಸುಗಳ ರಕ್ಷಣೆ ಹಾಗೂ ಅದರ ಸಂರಕ್ಷಣೆ ನಿಟ್ಟಿನಲ್ಲಿ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಉದ್ದೇಶ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಒಂದು ವಿಶೇಷವಾಗಿ ಕಾರ್ಯಕ್ರಮ ಹಳ್ಳಿಕಾರ್ ಫ್ಯಾಷನ್ ಶೋ ಅಥವಾ ಹಳ್ಳಿಕಾರ್ ಸೌಂದರ್ಯ ಸ್ಪರ್ಧೆ ನಡೆಸಬೇಕು ಅಂತೇಳಿ ಬಂದಾಗ ನಮ್ಮ ಶ್ರೀ ಸಪ್ಲಮ್ಮ ದೇವಸ್ಥಾನ, ದೊಡ್ಡತಿಮ್ಮನಹಳ್ಳಿ, ತೂಬುಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು ಈ ಜಾಗದಲ್ಲಿ ಸುಮಾರು 200 ವರ್ಷಗಳಿಂದ ಇಲ್ಲಿ ನೆಲೆಯಾಗಿರ್ತಕ್ಕಂಥ ಈ ತಾಯಿಯ ಆಶೀರ್ವಾದ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಕೂಡ ಆ ತಾಯಿಯ ಆಶೀರ್ವಾದ ಅದಕ್ಕೆ ಎಲ್ಲ ಬರ್ತಾರೆ. ಪ್ರತಿ ವರ್ಷವೂ ಕೂಡ ವಿಜಯದಶಮಿ ಹಬ್ಬದ ದಿವಸ ಈ ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲ ಮೇಯಿಸಿ ತನ್ನ ನಾಟಿ ದನಗಳನ್ನು ಏನು ಅತಿ ಹೆಚ್ಚಾಗಿ ಮೇಯಿಸಿ ಅಲಂಕಾರಗೊಳಿಸಿಕೊಂಡು ಎಲ್ಲ ಒಂದು ಪ್ರದರ್ಶನೆ ಮಾಡೋದಕ್ಕೆ ಇಲ್ಲಿ ಬರ್ತಾಯಿದ್ರು. ಈ ವರ್ಷ ಇದು ಸೂಕ್ತವಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿಗೆ ಪ್ರತಿ ಹಳ್ಳಿಗಳು ನಮ್ಮ ಕರ್ನಾಟಕದಾದ್ಯಂತ ಇಲ್ಲಿ ದೇವಸ್ಥಾನದಲ್ಲಿ ಶೋ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ನಶಿಸಿ ಹೋಗಿರ್ತಕ್ಕಂಥ ಒಂದು ಹಳ್ಳಿಕಾರ್ ತಳಿಗಳನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ವತಿಯಿಂದ, ನಮ್ಮ ಹಳ್ಳಿ ವತಿಯಿಂದ, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ವತಿಯಿಂದ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದೀವಿ. ಅದೇ ರೂಪದಲ್ಲಿ ಕೂಡ ಬಹಳ ಹಿಂದಿನ ವರ್ಷಗಳಿಂದಲೂ ಕೂಡ ಈ ಭಾಗದಲ್ಲಿ ನಮ್ಮ ಅತಿ ಹೆಚ್ಚಿಗೆ ನಾಟಿ ಹಸುಗಳನ್ನು ಮೇಯಿಸಿ ಅತಿ ಹೆಚ್ಚಿಗೆ ಈ ಕಡೆ ಭಾಗದಲ್ಲಿ ನಾಟಿ ಹಸುಗಳು, ದನಗಳು ಜಾಸ್ತಿ ಮೇಯಿಸ್ಕೊಂಡಿದ್ರು. ಆಗ ಹೆಚ್ಚಿನ ಕಾಲದಲ್ಲಿ ಡೈರಿಗಳಿರಲಿಲ್ಲ. ಇಲ್ಲಿ ಹಾಲು, ಮೊಸರು ಯಥೇಚ್ಛವಾಗಿ ಅಂಥ ವಿಚಾರಗಳನ್ನು ಇಲ್ಲಿ ಸಿಗ್ತಾ ಇತ್ತು. ಈಗ ದೇಶಿ ತಳಿಗಳು ಬಂದು ನಮ್ಮ ನಾಟಿ ತಳಿಗಳು ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಹಳ್ಳಿಕಾರ್ ತಳಿ ಏನು ಅಭಿವೃದ್ಧಿ ಮಾಡಬೇಕು, ಜನಗಳಿಗೆ ತೋರಿಸ್ಬೇಕು, ಅದನ್ನು ಕಳೀಬಾರ್ದು ಅಂತಕ್ಕಂಥ ವಿಚಾರಕ್ಕೆ ಇಲ್ಲಿ ಜನಗಳ ಪ್ರದರ್ಶನಕ್ಕಾಗಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರ, ಸಹಮತ, ಅಭಿಮತವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಇವತ್ತು ಹಳ್ಳಿಕಾರ್ ಫ್ಯಾಷನ್ ಶೋ ಪೋಸ್ಟರ್ ಬಿಡುಗಡೆ ಇವತ್ತು ಚಾಲನೆಯನ್ನು ಎಲ್ಲ ನಮ್ಮ ಈ ಭಾಗದ ಮುಖಂಡರು ಇವತ್ತು ನೀಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದು ಶಿವರಾತ್ರಿ ಸಂದರ್ಭದಲ್ಲಿ ಆಡನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಫ್ಯಾಷನ್ ಶೋ ಅಂತೇಳಿ ಮಾಡಿದ್ವಿ. ಅಲ್ಲಿ ತಮ್ಗೆ ಗೊತ್ತಿರ್ತಕ್ಕಂಥದ್ದು ಇಡೀ ರಾಜ್ಯ ವ್ಯಾಪ್ತಿ ಒಳ್ಳೆಯ ಒಂದು ಸಂದೇಶವಾಯಿತು. ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಹಾಗೆ ರೈತರಿಗೆ ಒಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು.
ಯಾಕಂದರೆ ಎಲ್ಲ ರಂಗದ ಒಂದೊಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಅನೇಕ ರಂಗಗಳಲ್ಲಿ ಇವತ್ತು ಸ್ಪರ್ಧೆಗಳು ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದೇ ಥರ ನಮ್ಮ ರೈತರು ಬೆಳೆಸಿರ್ತಕ್ಕಂಥ ಕೃಷಿ ಚಟುವಟಿಕೆ ಜೊತೆಗೆ ಒಂದು ಹೈನುಗಾರಿಕೆ ಮಾಡಿರ್ತಕ್ಕಂಥ ಒಂದು ಹಳ್ಳಿಕಾರ್ ಏನು ಒಂದು ನಾಟಿ ಹಸು ಮೊದಲಿಂದ ಬೆಳೆಸಿರ್ತಕ್ಕಂಥವ್ರಿಗೆ ಇವತ್ತು ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ನಮ್ಮ ನಾಡಿನ ರೈತರಿಗೆ, ನಮ್ಮ ರಾಜ್ಯದ ರೈತರಿಗೆ, ಹಾಗೆ ನಮ್ಮ ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿ ರೈತರಿಗೆ, ಯುವಕರಿಗೆ ಎಸ್ಪೆಷಲಿ ಈ ಒಂದು ವೇದಿಕೆ ಆಗಲಿ. ಯಾಕಂದರೆ ಈ ಹೆಚ್ಚಾಗಿ ಹಳ್ಳಿಕಾರ ಹಸುಗಳನ್ನ ಸಾಕೋಕ್ಕಾಗಿರ್ಬೋದು, ಬೇರೆ ರಾಜ್ಯಗಳಾಗಿರ್ಬೋದು, ನೆಕ್ಸ್ಟ್ ಘಾಟಿ ಬರುತ್ತೆ. ಯಾಕಂದರೆ ಈ ಒಂದು ವೇದಿಕೆ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಅನೇಕ ಹಸುಗಳು ತಂದಿರ್ತಾರೆ, ಎತ್ತುಗಳು ತಂದಿರ್ತಾರೆ. ಇಲ್ಲಿ ಪರ್ಚೇಸ್ ಗುರ್ತಿ ಮಾಡ್ಕೊಳ್ಳೋ ಅಂಥ ಅವಕಾಶಗಳು ತಮ್ಗೆ ಇರುತ್ತೆ. ಯಾಕಂದರೆ ಘಾಟಿನ ಇನ್ನು ಒಂದು 2 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅದ ಹಿನ್ನೆಲೆಯಿಂದ ಇದು ಒಂದು ಒಳ್ಳೆ ವೇದಿಕೆ ಆಗಲಿ ಇಡೀ ನಮ್ಮ ರಾಜ್ಯದ ರೈತರಿಗೆ, ಹಾಗೆ ನಮ್ಮ ಎಸ್ಪೆಷಲಿ ನಮ್ಮ ತೂಗೇರೆ ಹೋಬಳಿ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ರೈತ ಬಂದವರು ನಮಗೆ ಮುಂದೆಯಿಂದನೂ ಕೂಡ ನಮಗೆ ಸಹಕಾರ ಕೊಟ್ಕೊಂಡು, ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬೆಳೆಸ್ತಾ ಇದ್ದಾರೆ ಅಂತೇಳಿ ನಮ್ಮ ದೊಡ್ಡಬಳ್ಳಾಪುರ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಕೊಡುಗೆನೆ ಅಂತ ಹೇಳ್ಬೋದು. ಇದು ನಮ್ಮ ಒಂದು ವೇದಿಕೆದ ಒಂದು ಕಾರ್ಯಕ್ರಮ ರೂಪಿಸೋದು ಅಷ್ಟೇ ಹೊರತು ಇದನ್ನು ರೀಚ್ ಮಾಡೋ ಕೆಲಸ ಇಡೀ ನಮ್ಮ ರೈತ ಬಾಂಧವರು, ಮಾಧ್ಯಮದವರು ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಏನು ವಿಜಯದಶಮಿ 2/10/2025 ತಾರೀಕು ಸಂಜೆ 5 ಗಂಟೆಗೆ ಸಪ್ಲಮ್ಮ ದೇವಸ್ಥಾನ ಏನು ತೂಗೇರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಏನು ಘಾಟಿ ಸಮೀಪ, ಏನು 5 ಕಿಲೋಮೀಟರ್ ಘಾಟಿ ಸಮೀಪದಲ್ಲಿ ನಡೀತಕ್ಕಂಥದ್ದು. ಯಾಕಂದರೆ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಯಶಸ್ವಿಗೊಳಿಸಿ.